1761 ಹೈದರಾಲಿ ಮೈಸೂರಿನ ನಿರ್ವಿವಾದ ಸರ್ವಾಧಿಕಾರಿ ಆದರು ಅಂತ ಇದೆ. ನವಾಬರು ಅಲ್ಲ, ಸುಲ್ತಾನರು ಅಲ್ಲ, ರಾಜರು ಅಲ್ಲ, ಚಕ್ರವರ್ತಿನೂ ಅಲ್ಲ, ಸರ್ವಾಧಿಕಾರಿ ಆದರು ಅಂತ. ಇಡೀ ಮೈಸೂರು ಸಂಸ್ಥಾನದ ಆಡಳಿತ ಅವ್ರ ಕೈಗೆ ಸಿಕ್ಕಿರುತ್ತೆ 1761ರಿಂದ 1782 ಅವಾಗ ಮೈಸೂರಿನ ಅರಸರನ್ನು ಅವರು ಗೃಹಬಂಧನದಲ್ಲಿಟ್ಟಿದ್ರು. ಮತ್ತು ಅದಕ್ಕೆ ಹಿಂದೆ ಹೋದರೆ 1755 ಮೈಸೂರಿನ ಅರಸರನ್ನ ಮೊದಲು ಬಂಧನಕ್ಕೆ ಒಳಪಡಿಸೋದೆ ಮೈಸೂರು ರಾಜರ ಸೋದರ ಮಾವಂದರು ದೇವರಾಜಯ್ಯ, ನಂಜರಾಜಯ್ಯ, ಕಳಲೆ ನಂಜರಾಜಯ್ಯ ಅಂತೇಳಿ 3 ಜನ ದಳವಾಯಿಗಳು ತಮ್ಮ ಅಕ್ಕನ ಮಕ್ಕಳಾದಂಥ ಮೈಸೂರಿನ ರಾಜರನ್ನು, ಕೃಷ್ಣರಾಜ ಒಡೆಯರ್ ಮೊದಲನೇವ್ರನ್ನ ಗೃಹಬಂಧನದಲ್ಲಿಟ್ಟು ಅಧಿಕಾರ ಚಲಾವಣೆ ಮಾಡ್ತಾಯಿರ್ತಾರೆ. ಅವರಿಂದ ಅಧಿಕಾರವನ್ನು ಹೈದರಾಲಿ ಕಿತ್ಕೊಂಡು ಅವರೇನು ಮೈಸೂರಿನ ರಾಜ ಮತ್ತು ರಾಣಿಯನ್ನು ಗೃಹಬಂಧನದಲ್ಲಿಡ್ತಾರೋ ಅದೇ ಗೃಹಬಂಧನವನ್ನು ಹೈದರಾಲಿ ಮುಂದುವರಿಸ್ತಾರೆ. 1761 ಇವರು ಸಂಪೂರ್ಣ ನಾನೇ ಇದರ ಸರ್ವಾಧಿಕಾರಿ ಅಂತೇಳಿ ಅಧಿಕಾರ ತೊಗೊಂಡ್ಬಿಡ್ತಾರೆ. ಅಲ್ಲಿ ಮಹಾರಾಣಿ ಅವ್ರ ಪಾಡ್ಗೆ ಅವರು ರಾಜ ಮತ್ತು ರಾಣಿ ಗೃಹಬಂಧನದಲ್ಲಿರ್ತಾರೆ. ಈ 3 ಜನ ದಳವಾಯಿಗಳಿರ್ತಾರಲ್ಲ, ಅದ್ರಲ್ಲಿ ಒಬ್ಬ ತೀರೋಗ್ಬಿಡ್ತಾರೆ, ಇನ್ನಿಬ್ಬರು ವಾಪಸ್ ಹೊರಟೋಗ್ತಾರೆ. ಒಬ್ಬರು ಶಿವನ ಧ್ಯಾನ ತೊಗೊಂಡು ಸನ್ಯಾಸಿ ಆಗಿಬಿಡ್ತಾರೆ, ಇನ್ನೊಬ್ಬರು ಒಂದು ಇಂಟರಪ್ಟು. ಈಗ 1761 ಹೈದರಾಲಿ ಸಂಪೂರ್ಣ ರಾಜ್ಯವನ್ನು ತನ್ನ ತೆಕ್ಕೆಗೆ ತಗೊಂಡಾಗ ಈ ಕಡೆ ನೀವು ಆಗಲೇ ಹೇಳ್ತಾ ಇದ್ದೀರಿ ನೋಡಿ, ಕಿತ್ತೂರು ಕರ್ನಾಟಕ ಮತ್ತು ಈ ಕಡೆ ಹೈದರಾಬಾದ್ ಕರ್ನಾಟಕ ನಿಜಾಮರಿಗೆ ಪೇಶ್ವರ ಕೊಟ್ಟಿದ್ದು ಅವಾಗಲೇ ಕೊಟ್ಟಾಗಿತ್ತು? ಇಲ್ಲ 1761 ಹೈದರಾಲಿ ಮೈಸೂರಿನ ತನ್ನ ವಶಕ್ಕೆ ತಗೊಂಡಾಗ ಇದೊಂದು ಸಣ್ಣ ಪ್ರಾಂತ್ಯ. ಆಗ ಚಿತ್ರದುರ್ಗದ ಮದಕರಿ ನಾಯಕರು ಬೇರೆ ಬೇರೆ ಅಲ್ಲೆಲ್ಲ ಬೇರೆ ಬೇರೆ ಸ್ಥಳೀಯರಿದ್ರು. ಸಾವನೂರಿನ ನವಾಬ ಇರ್ಬೋದು, ಆದಿಲ್ ಶಾಹಿಗಳ ವಂಶಸ್ಥರು ಇರ್ಬೋದು, ಈ ಕಡೆ ಬಂದುಬಿಟ್ರೆ ನಿಜಾಮನ ವಂಶಸ್ಥರು, ಬೇರೆ ಬೇರೆಯವರೆಲ್ಲ ಸ್ಥಳೀಯವಾಗಿದ್ದರು. ಇವರನ್ನೆಲ್ಲ ಬಹುತೇಕ ಅಪ್ ಟು ಬಾದಾಮಿ ಹೈದರಾಲಿ ದಂಡೆತ್ತೋಗಿ ಎಲ್ಲ ಇವರನ್ನು ಗೆದ್ಕೊಂಬಂದರು ಅಂತ ದಾಖಲೆ ಹೇಳುತ್ತೆ. ಈ ಕಡೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಎಲ್ಲ ಬಾದಾಮಿವರೆಗೂ ಎಲ್ಲ ಪ್ರಾಂತ್ಯಗಳನ್ನು, ಆಮೇಲೆ ಆಂಧ್ರ ಪ್ರದೇಶದ ಗುತ್ತಿ ಅನ್ನುವಂಥ ಊರಿರ್ಬೋದು, ಇವೆಲ್ಲವನ್ನ ಗೆದ್ಕೊಂಡು ಆಮೇಲೆ ತಮಿಳುನಾಡಿನ ಬಹುತೇಕ ಡೆಂಕಟಿಕೋಟೆ ಇಲ್ಲಿವರೆಗೂ ಯಾವುದಾದ್ರು ಒಂದು ನೀರಿಲ್ದಿರೋ ಊರಿದೆ ತಮಿಳುನಾಡಿನಲ್ಲಿ, ದಿಂಡಿಗಲ್ ಪ್ರಾಂತ್ಯದವರೆಗೆ, ಅಂದರೆ ಬಹುತೇಕ ತಮಿಳುನಾಡಿನ ಅರ್ಧ ಭಾಗ, ಆಂಧ್ರದ ಕಾಲು ಭಾಗ, ನಮ್ಮ ಉತ್ತರ ಕರ್ನಾಟಕದ ಅಪ್ ಟು ಬಾದಾಮಿಯವರೆಗೆ ಎಲ್ಲ ಪ್ರಾಂತ್ಯವನ್ನು ಹೈದರಾಲಿ ಕಾಲದಲ್ಲಿ ಮೈಸೂರಿಗೆ ಸೇರಿಸಿದ್ರು ಯುದ್ಧ ಮಾಡಿ. ಅದರಲ್ಲಿ ಭಾಳ ಫೇಮಸ್ಸು 1776 ಚಿತ್ರದುರ್ಗದ ಮದಕರಿ ನಾಯಕನ ಜೊತೆ ಯುದ್ಧ ಆಗಿದ್ದು. ಇವನ್ನೆಲ್ಲರನ್ನೂ ಸೋಲಿಸಿ ಈ ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಿ, ಜೊತೆಗೆ ಕೇರಳದ ವೈನಾಡು ಪ್ರದೇಶ ಅಂತ ನಾವೇನು ಕರಿತೀವಿ, ಮಲಬಾರ್ ಪ್ರಾಂತ್ಯ ಅಂತ ಏನಿದೆ, ಅದನ್ನು ಗೆಲ್ಲಬೇಕು ಅಂತ ಯೋಜನೆ ಹಾಕ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಅವರು ಆಂಧ್ರದ ಚಿತ್ತೂರು ಮೇಲೆ ದಂಡೆತ್ತೋಗಿರ್ತಾರೆ, ಚಿತ್ತೂರನ್ನು ಗೆದ್ಕೋಬೇಕು ಅಂತ. ಹೈದರಾಲಿ 1782 ಡಿಸೆಂಬರ್ 6 ಅಲ್ಲಿ ತೀರೋದ್ರು. ಆ ಯುದ್ಧ ಮಾಡುವಾಗ ಅಥವಾ ಆ ಪ್ರಾಂತ್ಯವನ್ನು ಗೆದ್ಕೋಬೇಕು ಅಂತ ಯುದ್ಧ ಘೋಷಣೆ ಮಾಡಿದ್ದಾಗ ಅಲ್ಲಿ ಹೋಗಿದ್ದಾಗ ಇವರು ಬೆನ್ನುಪಣಿ ರೋಗ ಅಂತ ಕರಿತೀವಿ, ಬ್ಯಾಕ್ ಬೋನ್ ಕ್ಯಾನ್ಸರ್ ಅಂತೇಳಿ, ಅದು ರೋಗ ಬಂದು ಅವರಲ್ಲಿ ತೀರ್ಕೊಂಡ್ಬಿಡ್ತಾರೆ. ಯಾರು? ಹೈದರಾಲಿ 1782 ಡಿಸೆಂಬರ್ 6 ಚಿತ್ತೂರು, ಆಂಧ್ರದ ಚಿತ್ತೂರು. ಸೊ ಅಲ್ಲಿಂದ ಡೆಡ್ ಬಾಡಿಯನ್ನು ತಂದು ಕೋಲಾರದಲ್ಲಿ ಸ್ವಲ್ಪ ದಿನ ದಫನ್ ಮಾಡಿರ್ತಾರೆ. ಕೋಲಾರ ಆದಮೇಲೆ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಮತ್ತೆ ಆ ಡೆಡ್ ಬಾಡಿ ಅವಶೇಷಗಳನ್ನೆಲ್ಲ ತೊಗೊಂಡು ಇವತ್ತಿನ ಶ್ರೀರಂಗಪಟ್ಟಣದಲ್ಲಿ ಗಂಜಾಮ್ ಅಂತ ಏನಿದೆಯೋ ಟಿಪ್ಪು ಸುಲ್ತಾನ್ ಸಮಾಧಿ ಸ್ಥಳ ಅಂತೀವಿ, ಅಲ್ಲಿ ತಂದು ಸಮಾಧಿ ಮಾಡ್ತಾರೆ. ಅಂದರೆ 1782 ಹೈದರಾಲಿ ವರ್ಷದಲ್ಲಿ ಮೈಸೂರು ಸಂಸ್ಥಾನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಅದಾದಮೇಲೆ ತಂದೆ ತೀರ್ಕೊಂಡಾಗ ಆ ಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ನ ಪೂರ್ಣಯ್ಯ, ಹರಿಸಿಂಗು, ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಮೊಹಮ್ಮದ್ ಅಲಿ ಅಂತೇಳಿ ಇವರೆಲ್ಲ ಸೇರಿ ಟಿಪ್ಪು ಸುಲ್ತಾನ್ ಅವ್ರನ್ನ ಆ ಸ್ಥಾನಕ್ಕೆ ತರ್ತಾರೆ. ಮೊಹಮ್ಮದ್ ಅಲಿ ಅಂತ ಒಬ್ಬ ಇರ್ತಾರೆ, ಪೂರ್ಣಯ್ಯ ಇರ್ತಾರೆ, ಆಮೇಲೆ ಹರಿಸಿಂಗ್ ಅಂತೇಳಿ ಬೇರೆ ಬೇರೆಯವರೆಲ್ಲರೂ ಇರ್ತಾರೆ. ಅವರೆಲ್ಲರೂ ಸೇರಿ ಹೈದರಾಲಿ ಜಾಗಕ್ಕೆ ಅವ್ರ ಮಗ ಟಿಪ್ಪು ಸುಲ್ತಾನೇ ಬರಲಿ ಅಂತ. ಈ ಟಿಪ್ಪು ಸುಲ್ತಾನ್ ಟಿಪ್ಪು ಆಗೋಕ್ಕಿಂತ ಮುಂಚೆ ಮೊಹಮ್ಮದ್ ಆಗಿದ್ದಲ್ವಾ, ಫತೇ ಮೊಹಮ್ಮದ್ ಅಂತ ಕರೀತಾ ಇದ್ರು. ಸೊ ಹೀಗಾಗಿ ಅವ್ರನ್ನ ಆ ಸ್ಥಾನಕ್ಕೆ ತರ್ತಾರೆ. ಇವರು 1782 ಡಿಸೆಂಬರ್ 20 ಈ ರಾಜ್ಯದ ಚುಕ್ಕಾಣಿಯನ್ನು ಸರ್ವಾಧಿಕಾರಿಯಾಗಿ ಮುಂದುವರಿಸ್ತಾರೆ. ಮೈಸೂರಿನ ರಾಜವಂಶದಲ್ಲಿ ಕೆಲವರು ಹಂಗೆ ತೀರೋಗಿರ್ತಾರೆ, ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ದತ್ತು ತೊಗೊಳಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹೈದರಾಲಿ 5-6 ಜನ ದತ್ತುಗಳು ಬಂದಿರ್ತಾರೆ. 1761 1799 ಆ 38 ವರ್ಷಗಳ ಕಾಲಘಟ್ಟದಲ್ಲಿ ಇದೇ ಒಂದು ಚರಿತ್ರೆ. ಮೈಸೂರಿನ ಅರಸರು ಗೃಹಬಂಧನದಲ್ಲಿರ್ತಾರೆ, ಅವ್ರು ಯಾವುದೋ ಕಾರಣಕ್ಕೆ ತೀರ್ಕೊಳ್ಳೋಕೆ ಮೊದಲು ಅವ್ರಿಗೂ ಒಂದು ದತ್ತು ತೊಗೊಳಕ್ಕೆ ಅವಕಾಶ ಇರುತ್ತೆ. ಆ ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದಕ್ಕೆ ಏನು ಸೌಲಭ್ಯ ಬೇಕೋ ಅದೆಲ್ಲವನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೊಡ್ತಾ ಇರ್ತಾರೆ. ಸೊ ಹೀಗಾಗಿ ಅವ್ರ ಪಾಡ್ಗೆ ಅವ್ರು ಗೃಹಬಂಧನದಲ್ಲಿ ಅವ್ರು ನೆಮ್ಮದಿಯಾಗಿರ್ತಾರೆ. ಇವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. 1782 ಡಿಸೆಂಬರ್ 20 ಮೈಸೂರಿನ ಇದು ಪಟ್ಟಾಭಿಷೇಕ ಟಿಪ್ಪು ಸುಲ್ತಾನ್ಗೆ ಸರ್ವಾಧಿಕಾರಿಯಾಗಿ. ಅಲ್ಲಿಂದ ಅವರು
1799 ಮೇ 4ರವರೆಗೆ ಮೈಸೂರಿನ ಸರ್ವಾಧಿಕಾರಿಯಾಗಿರ್ತಾರೆ. ಅವ್ರಿಗೆ ಯಾರೂ ಒಬ್ಬ ರಾಜ ಅಂಥೇಳಿ ರೆಕಗ್ನೈಸ್ ಮಾಡಿರಲ್ಲ. ರೆಕಗ್ನೈಸ್ ಮಾಡೋದಕ್ಕೆ ಆ ಕಡೆ ಮೊಘಲರೂ ಇರಲ್ಲ, ಈ ಕಡೆ ವಿಜಯನಗರ ಸಾಮ್ರಾಟರು ಇರಲ್ಲ, ಇಲ್ಲೂ ಯಾರೂ ಇರಲ್ಲ. ಹೀಗಾಗಿ ಅವ್ರೇನು ಮಾಡ್ತಾರೆ, ಖಲೀಫಾ ಅಂತೇಳಿ ಇವತ್ತಿನ ಪರ್ಷಿಯಾ ದೇಶದಲ್ಲಿ ಯಾರಿದ್ದಾರೆ ಮುಸಲ್ಮಾನರಿಗೆಲ್ಲ ಒಬ್ಬ ಗುರು ಅಂತ ಇರ್ತಾರೆ, ಗುರುನೋ ಅಥವಾ ರಾಜಕೀಯ ಗುರುನೋ ಸರಿಯಾಗಿ ನನಗದು ಗೊತ್ತಿಲ್ಲ, ಅವರಿಂದ ರೆಕಗ್ನೈಸೇಷನ್ಗೆ ಟ್ರೈ ಮಾಡಿದ್ರು ಅಂತ ಒಂದು ದಾಖಲೆ ಹೇಳುತ್ತೆ. ಅಂದರೆ ನನ್ನನ್ನು ಸುಲ್ತಾನ್ ಅಂತ ನೀವು ಮಾನ್ಯ ಮಾಡಿ ಅಂತ ಪ್ರಯತ್ನ ಪಟ್ಟರು ಅಂತೇಳಿ. ಅಂದರೆ ಅಲ್ಲಿವರೆಗೂ ಅವರು ಅಧಿಕೃತ ಸುಲ್ತಾನ್ ಆಗಿರಲ್ಲ. ಅಂದರೆ ಅವರನ್ನು ಯಾರೂ ಕೂಡ ಬಂದು ಸುಲ್ತಾನ್ ಅಂತ ಪಟ್ಟಾಭಿಷೇಕ ಮಾಡಿರಲ್ಲ. ಇದು ಟಿಪ್ಪು ಸುಲ್ತಾನ್ ಕತೆ. ಬಟ್ ಟಿಪ್ಪು ಸುಲ್ತಾನ್ 1782ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ತೊಗೊಂಡೋಗೋದಕ್ಕೆ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ದಾಖಲೆಗಳಿದ್ದಾವೆ. ಅವ್ರಿಗೆ ಅದೃಷ್ಟಕ್ಕೆ ಅವರ ತಂದೆ ಇದರಲ್ಲಿ ಫ್ರೆಂಚರ ಜೊತೆ ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿದ್ರು. ಹೀಗಾಗಿ ಫ್ರೆಂಚರ ಹಲವಾರು ತಂತ್ರಜ್ಞರು ಟಿಪ್ಪು ಸುಲ್ತಾನ್ ಆಸ್ಥಾನಕ್ಕೆ ಬಂದಿದ್ದರು. ಅದರಲ್ಲೂ ವಿಶೇಷವಾಗಿ ಶ್ರೀರಂಗಪಟ್ಟಣಕ್ಕೆ ಕರೆಸ್ಕೊಂಡಿದ್ರು. ಶ್ರೀರಂಗಪಟ್ಟಣದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಅಂತ ಪಾಲಹಳ್ಳಿ ಅಂತೇಳಿ ನಾವು ಕರಿತೀವಿ, ಅಲ್ಲಿಂದ ಹಿಡಿದು ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಂದ ಹಿಡಿದು ಹಲವಾರು ನೀರಾವರಿ ಕಾಮಗಾರಿಗಳು ಇವೆಲ್ಲವನ್ನು ಅವ್ರ ಕಾಲದಲ್ಲಿ ಮಾಡ್ತಾರೆ. 5 ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಮಾಡ್ತಾರೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂದರೆ ಅದನ್ನು ತಾರಾಮಂಡಲ್ ಅಂತ ಹೇಳಿ ಕರೀತಾರೆ. ಮೈಸೂರಿನಲ್ಲೊಂದು, ಶ್ರೀರಂಗಪಟ್ಟಣದಲ್ಲೊಂದು, ಬೆಂಗಳೂರಲ್ಲೊಂದು, ಚಿತ್ರದುರ್ಗದಲ್ಲೊಂದು, ಬಿದನೂರಲ್ಲೊಂದು, ಒಟ್ಟು 5 ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿ ಈ ಮೈಸೂರು ಪ್ರಾಂತ್ಯವನ್ನು ಅಭಿವೃದ್ಧಿ ಮಾಡಬೇಕಂತ ಕನಸನ್ನು ಕಾಣ್ತಾರೆ. ಆ ನಿಟ್ಟಿನಲ್ಲಿ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅನ್ನೋಂಥ ಯೋಜನೆ ಟಿಪ್ಪು ಸುಲ್ತಾನ್ಗೆ 1791ರಿಂದ 1794 ಆ 3 ವರ್ಷಗಳಲ್ಲಿ ಬಂದಿರುತ್ತೆ. ಯೋಚನೆ ಖಂಡಿತ ಬಂದಿದೆ. ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಉಲ್ಲೇಖ ಇದೆಯಾ ಸರ್? ಎಲ್ಲ ಉಲ್ಲೇಖ ಅದೇ ಈ ಕಲ್ಲು ಇದೇನು ಶಿಲಾನ್ಯಾಸ ಅಂತ ನಾವೇನು ಹೇಳ್ತೀವಿ, ಬಹುಶಃ ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಒಂದು ಜಾಗವನ್ನು ಗುರುತಿಸಿ ಕಾವೇರಿ ನದಿಯಲ್ಲಿ ಕರೆಕ್ಟಾದಂಥ ಜಾಗ ಇವತ್ತಿನವರೆಗೂ ಇತಿಹಾಸಕಾರರಿಗೆ ಗೊತ್ತಾಗಿಲ್ಲ. ಅದನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಎಲ್ಲಿ ಶಿಲಾನ್ಯಾಸ ಮಾಡಿದ್ರು ಅನ್ನೋದನ್ನು ಹೇಳಬೇಕಾಗುತ್ತೆ. ಸರ್, ಒಂದು ವಿಚಾರ ನೀವು ಹೇಳ್ತಾ ಇದ್ರಿ, ಆಗಿನ ಕಾಲದಲ್ಲಿ ಶಿಲಾನ್ಯಾಸ ಆ ಥರ ಈ ಥರ ಏನಿರಲಿಲ್ಲ, ಮುಹೂರ್ತ ನೋಡೋದು, ಕಾರ್ಯಕ್ರಮ ಕೆಲಸ ಸ್ಟಾರ್ಟ್ ಮಾಡೋದು. ಹೌದು. ಸೊ ಆ 1911ರಲ್ಲಿ 12ರ ಅವಧಿಯಲ್ಲಿ ಎಲ್ಲರದ ಶಿಲಾನ್ಯಾಸ ಟಿಪ್ಪು ಕಾಲದಲ್ಲಿ ಹೆಂಗೆ ಬಂದ್ಬಿಡ್ತು? ಅದೇ ಈಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ, ಅದರ ಬಗ್ಗೆ ಸಂಶೋಧನೆ ಆಗಬೇಕು. ನಮ್ಮಲ್ಲಿ ಏನು ದುರಂತ ಅಂದರೆ ಕರ್ನಾಟಕ ರಾಜ್ಯದ ಸರ್ಕಾರದ ಮೇಲೆ ನನ್ನ ಆರೋಪ, ಅದು ಇವತ್ತಿನ ಸರ್ಕಾರ ಅಂತಲ್ಲ, ಒಟ್ಟಾರೆ ಸರ್ಕಾರದ ಮೇಲೆ ನನ್ನ ಆರೋಪ, ಒಂದು ಇತಿಹಾಸ ಅಕಾಡೆಮಿ ಅಂತ ಇಲ್ಲ ಪ್ರಾರಂಭದಿಂದ. ಎಲ್ಲ ಪ್ರಾಕಾರಗಳಿಗೂ ಅಕಾಡೆಮಿಗಳು ಅಂತ ಮಾಡಿದ್ದಾರೆ. ಎಲ್ಲದರ ಬಗ್ಗೆನೂ ಸಂಶೋಧನೆ ಮಾಡೋದಕ್ಕೆ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಭಾಷೆ ಇರ್ಬೋದು, ಎಲ್ಲದಕ್ಕೂ ಒಂದೊಂದು ಪ್ರಾಧಿಕಾರ ಮಾಡಿದ್ದಾರೆ. ಆದರೆ ಇತಿಹಾಸಕ್ಕೊಂದು ಪ್ರಾಧಿಕಾರ ಇಲ್ಲ. ಇತಿಹಾಸಕ್ಕೊಂದು ಪ್ರಾಧಿಕಾರ ಇದ್ದಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ.